ಎಸ್, ಮೈಸೂರು ಭಾಗದವರಾದ ಶೌರ್ಯ ಕೊಡಗು ಭಾಗದ ಕಥೆಯನ್ನ ಒಪ್ಪಿ ಅದಕ್ಕೆ ಅದ್ಭುತವಾದ ನ್ಯಾಯವನ್ನ ಒದಗಿಸಿ ಆ ಪಾತ್ರವನ್ನ ನಿಭಾಯಿಸಿದ್ದಾರೆ. ಅದು ಟೀಸರ್ ಮೂಲಕನೂ ಕಾಣಿಸ್ತಾ ಇದೆ, ಸಾಂಗ್ಸ್ ಮೂಲಕನೂ ಕಾಣಿಸ್ತಾ ಇದೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಶೌರ್ಯ. ಆ ಸಿನಿಮಾದ ಎಫರ್ಟ್ ಹೇಗ ಹಾಕಿದ್ರು ಕೇಳೋಣ. ನಿಮಗೆ ಫಸ್ಟು ನಮಗೆ ತುಂಬ ಖುಷಿಯಾಗಿದ್ದು ಆ್ಯಂಡ್ ಕಾಂಗ್ರ್ಯಾಚುಲೇಷನ್ ಅಂತ ಹೇಳ್ಬೇಕಂತ ಅನ್ನಿಸ್ತಾ ಇದೆ ಆ ಸಿನಿಮಾ ಬಗ್ಗೆ. ಈ ಸಿನಿಮಾ ಎಲ್ಟು ಮುತ್ತ ಸಿನಿಮಾ ಒಂದು ರಸದೌತಣ ಅಂತ ಹೇಳ್ಬೋದು. ನವರಸಗಳ ಮಿಶ್ರಿತವಾದ ಒಂದು ಕೊಡಗಿನ ಶೈಲಿಯ ಒಂದು ಬಾಳೆ ಎಲೆ ಊಟನ ನಾವು ಇಡೀ ಕರ್ನಾಟಕ ಜನತೆಗೆ ನಾವು ಬಡಿಸೋಕ್ಕೆ ಸಿದ್ಧಪಡಿಸ್ಕೊಂಡಿದ್ದೀವಿ. ಕನ್ನಡ ಚಿತ್ರಮಂದಿರಗಳಿಗೆ ಜನ ಬರಲ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ದಿನ ನೀವು ಕೊಟ್ಟಿದ್ದ ಊಟನೇ ಕೊಟ್ಟರೆ ಯಾಕೆ ಬರ್ತಾರೆ ಹೇಳಿ? ಸೊ ಹಾಗಾಗಿ ನಾವು ಹೊಸಬ್ರು ನನ್ನ ದೊಡ್ಡ ಎಕ್ಸ್ಪೀರಿಯನ್ಸ್ ಇದೆ, ನಾನು ಏನೋ ಮಾಡಿದ್ದೀನಿ ಅಂತಲ್ಲ. ಈಗ ಹೊಸಬ್ರು ಸಿನಿಮಾಗೆ ಹೇಗೆ ಬರಬೇಕು ಅಂದರೆ ನಾವು ಏನಾದ್ರು ಬೇರೆ ಏನಾದರೂ ಕೊಡಬೇಕು. ಈಗ ನಾವು ಒಂದು ಊಟ ತಿಂತಾ ಇರ್ತೀವಿ ರೆಗ್ಯುಲರಾಗಿ, ಬೇಜಾರಾಗುತ್ತೆ. ಅದಕ್ಕೆ ಬೇರೆ ಏನೊಂದು ರೆಗ್ಯುಲರಾಗಿ ದೋಸೆ ತಿಂತಿದ್ವಿ, ಈಗ ಪುಡಿ ದೋಸೆ ಬಂತು, ಏನಾದರೂ ಒಂದು ಹೊಸ ರೀತಿ ಪ್ರೆಸೆಂಟ್ ಮಾಡಬೇಕಾಗಿತ್ತು. ಹಾಗಾಗಿ ಈಗ ಇದೇ ಕತೆ ನಾವು ಬ್ಯಾಂಗ್ಳೂರಲ್ಲೂ ಮಾಡ್ಬೋದಾಗಿತ್ತು. ಬಟ್ ನಮಗೆ ಆ ಒಂದು ಫ್ಲೇವರ್ ಸಿಗ್ತಾ ಇರಲಿಲ್ಲ, ಒಂದು ಸೊಗಡು ಅದನ್ನು ನಾವು ಪರಿಚಯ ಮಾಡ್ತಿದ್ವಿ. ಉತ್ತರ ಕರ್ನಾಟಕ ಕೊಡಗುನ ತೊಗೊಂಬಂದು ಅಲ್ಲಿರೋ ಕತೆ ನಡೆದಿರೋದನ್ನು ನಾವು ಹುಬ್ಳಿಲಿ ಮಾಡ್ತಾ ಇದ್ದೀವಿ. ಸೊ ಅದು ನಮ್ಮ ಕರ್ನಾಟಕನೇ, ಇದು ನಮ್ಮ ಕರ್ನಾಟಕನೇ. ನಮ್ಮ ಜನಗಳಿಗೆ ಒಂದು ಕಿರು ಪರಿಚಯ ಮಾಡ್ತಾ ಇದ್ವಿ ಸಿನಿಮಾ ಮುಖಾಂತರ. ಕೊಡಗಿನ ಸೊಬಗನ್ನು ಅಂದರೆ ಇಟ್ ಈಸ್ ನಾಟ್ ಓನ್ಲಿ ಬ್ಯೂಟಿ, ಅದರ್ ಸೈಡ್ ಆಫ್ ದ ಕಂಟೆಂಟ್ ಇದೆ. ನಾವು ಬರೀ ಫ್ರಂಟ್ ಫೇಸಲ್ಲಿ ನೋಡಿದ್ರೆ ಕೂರ್ಗಂದ್ರೆ ಬರೀ ಲವ್ ಮಳೆ ಅನ್ನೋದೇ ಇದೆ. ಅದನ್ನು ನಾವು ಆದಷ್ಟು ಒಂದು ರಿಯಲಿಸ್ಟಿಕ್ ಅಪ್ರೋಚ್ ಮಾಡಿದ್ದೀವಿ. ಈಗ ಸ್ಟಂಟ್ಸ್ ಅಂತ ಬರುತ್ತೆ, ಯಾವುದೋ ಡ್ಯೂಪ್ ಯೂಸ್ ಮಾಡಲ್ಲ, ನಾನೇ ಮಾಡಿದ್ದೀನಿ ಸ್ಟಂಟ್ಸ್ ಎಲ್ಲ. ಸಾಂಗ್ ಬರೆದಿದ್ದೀನಿ, ಸ್ಕ್ರಿಪ್ಟಿಂಗ್ ಮಾಡಿದ್ದೀನಿ, ಡೈಲಾಗ್ಸ್ ಬರೆದಿದ್ದೀನಿ, ಕ್ರೂರ ವಿಧಿಯಲ್ಲಿ ಹಾಡು ಬರೆದಿದ್ದೀನಿ, ಆ್ಯಕ್ಟಿವ್ ಮಾಡಿದ್ದೀನಿ. ಸಿನಿಮಾನ ಜೀವಿಸ್ಬಿಟ್ಟಿದ್ದೀನಿ ನಾನು. ಇದನ್ನು ಸ್ಯಾಂಪಲ್ ನಿಮ್ಮ ಟೀಸರ್ ನೋಡಿದ್ರಿ. ಮತ್ತು ಇನ್ನೇನು ಹೇಳುವ ಗೊತ್ತಾಗ್ತಿಲ್ಲ. ಈಗ ಸಿನಿಮಾದ ಯಾವುದನ್ನು ಹೇಳಿ ಯಾವುದನ್ನು ಬಿಡಲಿ ಅಂತ ಗೊತ್ತಾಗ್ತಿಲ್ಲ. ಆದರೆ ನಾನಂತೂ ಈ ಕ್ಯಾರೆಕ್ಟರ್ನ ನಾನು ಆ್ಯಕ್ಟ್ ಮಾಡಿಲ್ಲ. ಆ್ಯಕ್ಚುಲಿ ನಾನು ಕಂಪ್ಲೀಟ್ ಜೀವಿಸ್ಬಿಟ್ಟಿದ್ದೀನಿ. ಮುತ್ತನಾಗಿ ಇರ್ತಿದ್ದೆ ನಾನು. ಆಲ್ಮೋಸ್ಟ್ ಎಷ್ಟೋ ದಿನ ಕಾಸ್ಟ್ಯೂಮಲ್ಲೇ ಮಲಗ್ಬಿಡ್ತಿದ್ದೆ ನಾನು. ಯಾಕಂದರೆ ಲೇಟ್ ನೈಟ್ 3 ಗಂಟೆ ಆಗೋದು, ಮತ್ತು ಬೆಳಿಗ್ಗೆ 6 ಗಂಟೆ 7 ಗಂಟೆಗೆ ಮತ್ತೆ ಹೋಗಬೇಕಾಗಿತ್ತು. ಮತ್ತು ರಿಯಲ್ ರೇನಲ್ಲಿ ಶೂಟ್ ಮಾಡಿದ್ದೀವಿ, ಆದಷ್ಟು ರಿಯಲ್ ರೇನಲ್ಲೇ ಶೂಟ್ ಮಾಡಿದ್ದೀವಿ. ಅದೊಂದು ಬ್ಯೂಟಿ, ಅದು ಸ್ಕ್ರೀನಲ್ಲಿ ನೋಡೋಕ್ಕೇನದು ಇದು ಕಂಪ್ಲೀಟ್ಲಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮೂವಿ. ಇದು ಥಿಯೇಟ್ರಿಗೆ ಬಂದು ನೀವು ನೋಡಿದ್ರೆ ಅದೊಂದು ಬೇರೆ ಒಂದು ಮಜಾನೇ ಇರುತ್ತೆ, ಒಂದು ಅನುಭವನೇ ಬೇರೆ ಇರುತ್ತೆ. ಡಿಸ್ಟರ್ಬೆನ್ಸ್ ಇಲ್ಲದೆ ನೀವು ಕರೆಕ್ಟಾಗಿ ನೋಡಿದ್ರೆ, ಯಾಕಂದರೆ ತುಂಬ ಲೇಯರ್ಸ್ ಇದೆ ಇದರಲ್ಲಿ, ಸೂಕ್ಷ್ಮತೆಗಳನ್ನು ತುಂಬ ಹೇಳಿದ್ದೀವಿ. ಅದನ್ನು ನೀವು ಆ ಕಡೆ ಈ ಕಡೆ ಡೈವರ್ಟ್ ಆದರೆ ನಿಮಗೆ ಎಲ್ಲೋ ಡಿಸ್ಕನೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ನಿಮಗೆ. ಈ ಮುತ್ತ ಅನ್ನೋ ಪಾತ್ರದಲ್ಲಿ ಇಷ್ಟೊಂದು ಹೇಳ್ತಾ ಇದ್ದೀರಾ, ಅಷ್ಟು ಜೀವಿಸಿದ್ದೀರಾ. ಈಗ ಆ ಮುತ್ತ ಎಷ್ಟು ಇಷ್ಟ ಆಗ್ತಾ ಇದ್ದಾನೆ? ಅವನು ಇಲ್ಲೇ ಮಲಗಿದ್ದಾನೆ ಮೇಡಮ್, ಇಲ್ಲೇ ಇದ್ದಾನೆ ಅವನು. ಆ ಮುತ್ತ ಮತ್ತೆ ಬರ್ತಾನೆ. ಇದಕ್ಕೆ ನಮ್ಗೆ ಒಳ್ಳೆ ಸಪೋರ್ಟ್ ಸಿಗಲಿ, ಜನಗಳೆಲ್ಲ ನೋಡಿ ನಮ್ಗೆ ಆಶೀರ್ವಾದ ಮಾಡಿದ್ರೆ ಆ ಮುತ್ತ ಮಲಗಿದ್ದಾನೆ, ಮತ್ತೆ ಎದ್ದು ಬರ್ತಾನೆ, ಇನ್ನೊಂದು ಬೇರೆ ರೂಪದಲ್ಲಿ ಬರ್ತಾನೆ, ಅದು ದೊಡ್ಡ ಮಟ್ಟದಲ್ಲಿ ಬರ್ತಾನೆ. ನೀವು ನೋಡ್ತಾ ಇರ್ತೀರಲ್ವ, ನಾವು ಕರ್ನಾಟಕ ಜನತೆಗೆ ಇದ್ರ ಮುಖಾಂತರ ನಾನು ಏನು ಕೇಳ್ಕೊತೀನಿ ಅಂತಂದರೆ, ಇದೊಂದು ಸಿನಿಮಾ, ಒಂದು ಒಳ್ಳೆ ಸಿನಿಮಾನ ಯಾವತ್ತವ್ರು ಕೈ ಬಿಡಲ್ಲ. ಸರಿನಾ? ಈಗ ಮಾದೇವ ಮೂವಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ, ನಮಗೆ ತುಂಬ ಖುಷಿ ಇದೆ ಅದ್ರ ಬಗ್ಗೆ. ಅವರು ಹೊಸ ರೀತಿ ಕೊಟ್ಟರೆ ಬರ್ತಾರೆ ಥಿಯೇಟ್ರಿಗೆ, ಯಾಕೆ ಬರಲ್ಲ? ಇದೇ ನಮ್ಮ ಕನ್ನಡದ ಕರ್ನಾಟಕದಲ್ಲಿ ಬೇರೆ ಭಾಷೆಗಳೆಲ್ಲ ಬಂದು ರಿಲೀಸ್ ಮಾಡ್ತಾರೆ, ಅದಕ್ಕೆ ಹೋಗಿ ನೋಡ್ತಾರೆ. ಯಾಕೆ ನೋಡ್ತಾರೆ? ಅವ್ರು ಏನೋ ಬೇರೆ ರೀತಿ ಮಾಡಿರ್ತಾರೆ ಅಂತ. ಬಟ್ ಈಗ ನಮ್ಮಲ್ಲೂ ಕೂಡ ಹೊಸ ಪ್ರಯತ್ನಗಳು ಆಗ್ತಾ ಇದ್ದಾವೆ, ಆಗ್ತಿಲ್ಲ ಅಂತ ಹೇಳ್ತಿಲ್ಲ. ಬಟ್ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಆಗಬೇಕು. ಹೊಸಬ್ರು ಬರ್ತಾರೆ, ಏನಾದರೂ ಹೊಸ ರೀತಿ ತಗೊಬನ್ನಿ. ಈಗ ಹೇಗೆ ಹೇಳೋದು, ಈಗ ದೊಡ್ಡ ಸ್ಟಾರ್ ನಾವೆಲ್ಲರೂ ಇಷ್ಟಪಟ್ಟು ಹೋಗಿ ನೋಡ್ತೀವಿ, ನಾವು ತಲೆ ಕೆಡ್ಸ್ಕೊಳ್ಳಲ್ಲ. ನಾವು ಸ್ಕ್ರೀನ್ ಮೇಲೆ ನಮ್ಮ ಬಿಗ್ ಸ್ಟಾರ್, ನಮ್ಮ ಫೇವ್ರೆಟ್ ಹೀರೋ ಯಾರು ಇರ್ತಾರೆ ಅವ್ರು ನೋಡಿದಾಗ ಓಕೆ, ನಾವು ಇಷ್ಟಪಟ್ಟೆ ನೋಡ್ತೀವಿ ನಾವು. ಅದೇ ಹೊಸಬ್ರು ಬಂದಾಗ ಯಾಕೆ ಹೊಸಬ್ರು ನೋಡೋಕೆ ಏನಿಗೆ ಬರಬೇಕು? ನೀವು ಹೊಸತನ ಏನಾರು ಇದೆಯಾ, ಕ್ರಿಯೇಟಿವಿಟಿ ಏನಾರು ಇದೆಯಾ, ಏನಾದ್ರು ಹೊಸದೇ ಹೇಳ್ತಿದ್ದೀರಾ? ಸೊ ನಮ್ಮದೊಂದು ಈ ಪುಟ್ಟ ಕಲಾವಿದನ ದೊಡ್ಡ ಹೃದಯದಲ್ಲಿ ಇದೊಂದು ವಿಷಯಗಳೊಂದಷ್ಟಿತ್ತು. ಅದನ್ನೆಲ್ಲ ಎಲ್ಟು ಮುಖಾಂತರ ನಾವು ನಿಮ್ಮ ಮುಂದೆ, ಕರ್ನಾಟಕ ಜನತೆ ಮುಂದೆ ನಾವು ತಗೊಬರ್ತಾ ಇದ್ದೀವಿ. ಎಲ್ಲರದು ಇದು ನನ್ನ ಸಿನಿಮಾ ಅಲ್ಲ, ಇದು ಕರ್ನಾಟಕ ಜನಗಳ ಸಿನಿಮಾ. ಇದು ಕಲಾಭಿಮಾನಿಗಳು, ಸಿನಿ ಪ್ರೇಮಿಗಳು ಎಲ್ಲರೂ ಸಪೋರ್ಟ್ ಮಾಡಿ. ನಿಮಗೆ ಡಿಸಪಾಯಿಂಟ್ಮೆಂಟ್ ಅಂತೂ ಆಗಲ್ಲ. ಒಂದು ಕಣ್ಣಿಗೊಂದು ಹಬ್ಬ ಇರುತ್ತೆ. ಆ ವಿಜುವಲ್ಸ್ ಅಷ್ಟು ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ, ರಗಡ್ನೆಸ್ ಇದೆ. ಯಾವ ತಮಿಳು, ಈಗ ಆ್ಯಕ್ಚುಲಿ ಇನ್ನೊಂದು ಪಾಯಿಂಟ್ ಹೇಳೋದು ಮರ್ತಿದ್ದೆ ನಾನು. ಬೇರೆ ಭಾಷೆಯವರು ಕೂಡ ಸಿನಿಮಾ ನೋಡಿದ್ದಾರೆ, ಎಕ್ಸಿಬಿಟರ್ಸು ಮತ್ತು ಡಿಸ್ಟ್ರಿಬ್ಯೂಟರ್ಸು. ಅವ್ರು ಬಂದು ಅವ್ರ ಕಡೆಯಿಂದ ಕೂಡ ನಮಗೊಂದು ಇಲ್ಲ, ಇದನ್ನ ಬೇರೆ ಲ್ಯಾಂಗ್ವೇಜ್ ನಾವು ತೊಗೊತೀವಿ ಅಂತ ಆ ರೀತಿ ಒಂದು ಡಿಸ್ಕಷನ್ ಕೂಡ ಆಗ್ತಾ ಇದೆ. ಸೊ ಇದೊಂದು ಹೆಮ್ಮೆಯ ವಿಷಯ. ಕನ್ನಡ ಸಿನಿಮಾ ಬೇರೆಯವ್ರು ಬಂದು ಕೇಳ್ತಿದ್ದಾರೆ ಅಂದರೆ ಇದು ನನ್ನ ಸಿನಿಮಾ ಅಂತಲ್ಲ, ಈ ರೀತಿ ಎಲ್ಲ ಸಿನಿಮಾಗಳು ಆಗಬೇಕು ಅನ್ನೋದೇ ನಮ್ಮ ಆಸೆ. ಈ ಡೋಲ್ ಬಡಿಯೋ ನಿಮ್ಮ ಪಾತ್ರ ಹೆಂಗಿದೆ ಅಂದರೆ, ಹೊಟ್ಟೆ ಡುಮ್ಮು ಹೊಟ್ಟೆ ಹೆಂಗೆ ಅಂದರೆ ರಾ ಥರ ಓಡಾಡೋದು, ಹೆಂಗೆ ಆ ಅಡುಗೆನೇ ಒಂಥರ ಡಿಫ್ರೆಂಟ್ ಆಗಿದೆ. ಅದರದ್ದು ಪ್ರಾಕ್ಟೀಸ್ ಹೇಗಿತ್ತು ಅಂತ? ನನಗೆ ನಮ್ಮ ತಾಯಿ ಊರು ಬಂದು ಚಾಮರಾಜನಗರ ಪಕ್ಕ ಒಂದು ಪುಟ್ಟ ಹಳ್ಳಿ, ಬಸಪ್ಪನ ಪಾಳ್ಯ ಅಂತ. ಅಲ್ಲಿ ನಾನು ಸಣ್ಣ ವಯಸ್ಸಿಂದ ಅಲ್ಲಿ ಡೋಲ್ ಹೊಡೆಯೋರು ನಾನು ನೋಡಿದ್ದೆ. ನನಗೆ ಅದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನನಗಿತ್ತು. ಅದು ಅವ್ರು ನಿಂತ್ಕೊಳ್ಳೋ ಶೈಲಿ ಒಂಥರ ನಿಂತ್ಕೋತಾರೆ.
ಅವ್ರದ್ದು ಆದಂಥ ಒಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಅದನ್ನು ನನಗೆ ರಿಜಿಸ್ಟರ್ ಆಗೋಗಿ ತಲೆಗೆ. ನನಗೆ ಅದನ್ನು ನಾನು ಈಸಿಯಾಗಿ ಮಾಡೋಕ್ಕೆ ಹೆಲ್ಪ್ ಆಗೋಯ್ತು ನನಗೆ. ನಾನು ಬಂದಿರೋದು ಹಳ್ಳಿಯಿಂದ, ನಮ್ಮ ಊರು ಬಂದು ಕೆಂಪಾಯನುಂಡಿ ಅಂತ ಮೈಸೂರು ಪಕ್ಕ ಇರೋದು. ದರ್ಶನ್ ಸರ್ ಇದ್ದಾರಲ್ಲ ನಮ್ಮ ಡಿ ಬಾಸ್, ಅವ್ರದ್ದು ಫಾರ್ಮ್ ಹೌಸ್ ಹತ್ರ ನಮ್ಮ ಮನೆ ಇರೋದು. ಸೊ ಹಾಗಾಗಿ ನಮ್ಮ ಊರಿಗೆ ಒಂದು ವ್ಯಾಲ್ಯೂ ಇದೆ, ಒಂದು ಖುಷಿ ಇದೆ ನನಗೂ ಕೂಡ ಅವರಲ್ಲೇ ಇದ್ದಾರೆ ಅಂತ. ನಾನು ಇದುವರೆಗೂ ಅವ್ರನ್ನ ಮೀಟ್ ಮಾಡಿಲ್ಲ, ನಾನು 20 ವರ್ಷದಿಂದ ಮೀಟ್ ಮಾಡಿದ್ದೆ. ಬಟ್ ಈಗ ಸರ್ ಬ್ಯುಸಿ ಇದ್ದಾರೆ, ಶೂಟಿಂಗಲ್ಲೆಲ್ಲ ಇರ್ತಾರೆ, ನಾನು ಹೋಗೋಕ್ಕಾಗಿಲ್ಲ. ನನಗೆ ಹೋಗ್ಬೇಕಂತ ಆಸೆ ಇದೆ, ಬಟ್ ಯಾವಾಗಂತ ಇನ್ನೂ ಇಲ್ಲಿ ಹೇಳೋಕ್ಕಾಗಿಲ್ಲ. ಓಕೆ ಸರ್, ನಿಮ್ಮ ಸಿನಿಮಾ ಈಗ ರಿಲೀಸ್ಗೆ ರೆಡಿ ಆಗಿದೆ, ಒಳ್ಳೊಳ್ಳೆ ಸಾಂಗ್ಸ್ಗಳು ರಿಲೀಸ್ ಆಗಿದೆ. ಸೊ ಪ್ರೇಕ್ಷಕರಿಗೆ ನಿಮ್ಮ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ? ಪ್ರೇಕ್ಷಕರಿಗೆ ಏನು ಹೇಳಿ ಅಂದರೆ ಮೇಡಮ್, ಡೆಫಿನೆಟ್ಲಿ ಇದು ಒಂದು ವಂಡರ್ಫುಲ್ ಮೂವಿ. ಯಾಕಂದರೆ ನಾನು ಸುಮ್ಮನೆ ಏನೋ ಮಾತಿಗೆ ಹೇಳ್ತಾ ಇಲ್ಲ. ಈಗ ಒಂದಷ್ಟು ತುಣುಕುಗಳು ನೋಡಿದ್ದೀರಾ, ಸಾಂಗ್ಸ್ ನೋಡಿದ್ದೀರಾ, ಒಂದು ಬೇರೆ ಥರ ಟ್ರೀಟ್ಮೆಂಟ್ ಇದೆ. ಒಂದು ಏನು ಒಂದು ಕ್ರಿಯೇಟಿವಿಟಿ ಅಂತ ಹೇಳ್ತಾರೆ, ಹೀಗೂ ಮಾಡ್ಬೋದು ಒಂದು ಸಿನಿಮಾನ, ಈ ಥರನೂ ಹೇಳ್ಬೋದು ಅಂತ. ಎಷ್ಟು ವಿಷಯಗಳು ಫಸ್ಟ್ ಟೈಮ್ ಹೇಳಿದ್ವಿ ಈ ಸಿನಿಮಾದಲ್ಲಿ, ನಾವೆಲ್ಲೂ ನೋಡಿಲ್ಲ. ನಾವು ರಿಸರ್ಚ್ ಮಾಡಿದಾಗ, ನಾವು ಸ್ಕ್ರಿಪ್ಟಿಂಗ್ ಲೆವೆಲ್ ಕೂತಿದ್ದಾಗಲೇ ಎಲ್ಲ ಏನು ಮಾಡಬೇಕು ಅಂತ ನಾವು ಉದಾಹರಣೆ ಮಾಡ್ತಾರಲ್ಲ, ನಮಗೆ ಅನುಭವ ಇಲ್ಲ. ಸೊ ಹಾಗಾಗಿ ನಾವು ಏನೇನು ಮಾಡಬಾರ್ದು ಅನ್ನೋದು ಬರ್ಕೊಂಡ್ವಿ ಫಸ್ಟು. ಆಮೇಲೆ ನೀವು ಏನು ಮಾಡಿದ್ರೆ ಹೊಸದೇ ಅದು. ನಾವು ರೆಗ್ಯುಲರ್ಗೆ ಏನೇನು ನೋಡ್ತಿದ್ವಿ, ನೋಡ್ರೆ ಅನುಭವ ಇರುತ್ತಲ್ವ, ಅದನ್ನೆಲ್ಲ ಮಾಡಬಾರ್ದು ಅಂತ ಬರ್ಕೊಂಡ್ವಿ. ಅದು ಬಿಟ್ಟು ಮಾಡೋದೆಲ್ಲ ಹೊಸದೇ ಆಗುತ್ತೆ, ಅದೇ ಎಲ್ಟುಮುತ್ತಾಗಿರೋದು. ಥ್ಯಾಂಕ್ ಯು ಸೊ ಮಚ್, ಆಲ್ ದಿ ಬೆಸ್ಟ್. ಹೀರೋ ಹೊಸಬ್ರಾದ್ರೂ ಕೂಡ ಸಿನಿಮಾದಲ್ಲಿ ಅದ್ಭುತವಾದ ನಟನೆಯನ್ನ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.